ವಹಿಸಿದ ಮೈಕಲ್ ಸಂಘದ ಸಾಹೇಬ್ರೆ ಹಾಗೂ ಕಬ್ಬಿ ವಕೀಲರೇ ಹಾಗೂ ವೇದಿಕೆಯಲ್ಲಿದ್ದಂಥ ಎಲ್ಲ ಹಿರಿಯರೇ ಹಾಗೂ ಬೀದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಜಗನ್ನಾಥ ಸೂರ್ಯವಂಶವರೇ ಹಾಗೂ ಅವರ ತಂಡ ಅಮೃತ ಸೇರಿದಂತೆ ಎಲ್ಲ ತಂಡದವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅಕ್ಕ ತಂಗಿಯರೇ ಬೀದಿ ವ್ಯಾಪಾರಿಗಳ ಸಂಘದ ಸದಸ್ಯರೇ ಹಾಗೂ ಮಹಿಳೆಯರೇ, ಕಲ್ಯಾಣ ಕರ್ನಾಟಕ ಸೂಫಿ ಸಂತರ ನಾಡು ಅದಕ್ಕೆ ಹೇಳಿದ್ರೆ ನಾವು ಬರೀ ಬಾಯಲ್ಲಿ ಹೇಳಿದ್ರೆ ನಾವು ಪ್ರಾಕ್ಟಿಕಲ್ ತೋರಿಸಿದಾಗ ಅಂತ ಹೇಳ್ಕೊಂಡು ಈ ಸಂದರ್ಭ ಹೇಳ್ತೀವಿ. ಯಾಕಂದ್ರೆ ನಾವು ಬರೀ ಕಮ್ಯುನಲ್ ಹಿಂದೂ ಮುಸ್ಲಿಂ ಅಂತಿರ್ತೀವಿ, ಅದಲ್ಲ ನಾವೆಲ್ಲ ಸೂಫಿ ಸಂತರ ನಾಡು, ನಾವೆಲ್ಲ ಒಂದೇ ಅಣ್ಣ ತಂದಿರ ಅಂತ ಹೇಳಿ ತೋರಿಸ್ಲಿಕ್ಕೆ ಎರಡು ಹಬ್ಬ ಒಂದೇ ಸರಿ ಬಂದ ಸಲುವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಎಲ್ಲ ಬಾಂಧವರಿಗೆ ಕೊಡ್ತಾ ಇದ್ದಾರೆ ಜಗನ್ನಾಥ ಸೂರ್ಯವಂಶರು. ಅದೇ ರೀತಿ ಈ ಸಾರಿ ಎರಡು ಹಬ್ಬ ಬಂದಿದ್ದಕ್ಕ ಈ ಅಣ್ಣ ತಮ್ಮದಿರ ಅಕ್ಕ ತಂಗಿಯರು ಈಗ ಅಮೃತ ಹೇಳಲ್ಲ ಅಣ್ಣ ತಂಗಿ ಹಬ್ಬ ಅಣ್ಣ ತಮ್ಮ ಈ ಎರಡು ಹಬ್ಬಗಳ ಬಂದ ಸಲುವಾಗಿ ಒಟ್ಟಿಗೆ ಸೇರಿಸಿ ಈ ಎರಡು ಕಾರ್ಯಕ್ರಮ ಮಾಡುತ್ತಾ ಅದಕ್ಕೆ ತುಂಬಾ ಧನ್ಯವಾದಗಳು. ಅದಕ್ಕೆ ಈ ಸಂಘದವರಿಗೆ ಎಲ್ಲರೂ ಚಪ್ಪಾಳಿ ಮುಖಾಂತರ ಅವರಿಗೆ ಶ್ಲಾಘನೆ ವಹಿಸಬೇಕು. ಪ್ರತಿಯೊಂದು ಹಬ್ಬವನ್ನು ಎಲ್ಲರೂ ಕೂಡಿಕೊಂಡು ಮಾಡ್ತಿಲ್ಲ, ದಯಮಾಡಿ ಇದು ನಮ್ಮ ಭಾಗ್ಯ. ನಾವೆಲ್ಲ ಭಾರತೀಯರು, ನಾವೆಲ್ಲ ಕರ್ನಾಟಕ ಜನತೆ, ಎಲ್ಲ ಕನ್ನಡಿಗರು. ಹಾಗಾಗಿ ಈಗ ಈ ಕಾರ್ಯಕ್ರಮದ ಮುಖ್ಯ ಅಧಿಕಾರಿಗಳು ಜಗನ್ನಾಥ ಸೂರ್ಯವಂಶವರಿಗೆ ಮಳಿಕಲ್ ಸಾಹೇಬರು ಆಶೀರ್ವಾದನ ಮಾಡಬೇಕು, ಸತ್ಯ ಮಾಡ್ಬೇಕಂತ ಕೇಳ್ಬೋದಾಗಿದೆ. ಹಿಂದಿನ ಮಟ್ಟದ ಮುಂದಿನ ಯಾರು सामने भारत है जरा मेरे को हिंदी बराबर नहीं आता, आपको जरा माफ करना, इसलिए मैं कहना चाहता हूँ. ಹಾಗಾಗಿ ಇಲ್ಲಿ ಬಸವಣ್ಣ ಹೇಳಿದಂತೆ ಇವನಾರವ ಎಂದೆನಿಸಿದ್ರಯ್ಯ, ಇವನಮ್ಮವ ಎಂದೆನಿಸಯ್ಯ, ನಮ್ಮ ಮನೆಯ ಮಗನೆನಿಸಯ್ಯ, ಕೂಡಲ ಸಂಗಮದೇವರ ಮತ್ತೆ ಇವರು ಯಾರೂ ಭೇದ ಭಾವ ಇಲ್ಲದೆ ಹಿಂದೂ ಮುಸ್ಲಿಂ ಇಂಥ ಕಲುಷಿತ ಸಮಾಜದಲ್ಲಿ, ಕಲುಷಿತ ವಾತಾವರಣದಲ್ಲಿ ನಾವೆಲ್ಲರೂ ಒಂದೇ ಇರತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ಈ ಜಗನ್ನಾಥ ಅವರು ಈ ಕೆಲಸ ಮಾಡ್ತಾರೆ. ತುಂಬಾ ಶ್ಲಾಘನೀಯ ಮತ್ತು ತುಂಬಾ ಒಳ್ಳೆಯ ವಿಷಯ. ಅದಕ್ಕಾಗಿ ದೇವರು ಅವರಿಗೆ ಆಯು ಆರೋಗ್ಯ ಭಾಗ್ಯ ಕೊಟ್ಟು ಮತ್ತೆ ಇದಕ್ಕಿಂತ ದೊಡ್ಡ ಕಾರ್ಯಕ್ರಮಗಳು ನಡೆಸುತ್ತಾ ಬರಲಿ ಅಂತ ಹೇಳುತ್ತಾ मैं दुआ करता हूँ जगन्नाथ सूर्यವಂಶವರೇ, ನೀವು ಮುಂದೆ ಸಾಗಲಿ. ನಿಮ್ದೇನು ದೊಡ್ಡ ಬ್ಯಾಂಕ್ ತೆಗೆದವರು, ಇವತ್ತಿನ ದಿವಸ ಬ್ಯಾಂಕ್ ತೆಗೆದ ನಾನೇ ಹೇಳಿದ್ದೀನಿ ಕೆಲವೊಬ್ಬರಿಗೆ ಲೋನ್ಗಳನ್ನು ಮಾಡಿ ಬಡವರಿಗೆ. ಆಮೇಲೆ ನಾನು ಮೇಲಿದ್ದಾಗ ನನ್ನಿಂದ ಬಹಳ ಬೆನ್ನತ್ತಿದ್ರು ಅವರು ಬೆನ್ನತ್ತಿ ಒಂದು ರೆಸೊಲ್ಯೂಷನ್ ಮಾಡಿಸಿದ್ರು. ಇದ್ರ ಸೂಪರ್ ಮಾರ್ಕೆಟ್ ನಾಗ ತೆಗಿಲಕತ್ತಿದ್ರು ಮಂದಿಗೆ. ನನಗೆ ಕರ್ಕೊಂಡು ಹೋಗಿ ಎದುರು ನಿಲ್ಲಿಸಿ ಆರ್ಸಿ ಮಾತಾಡಿಸಿ, ನನ್ನ ಎದುರೇ ಮಾತಾಡಿಸಿ ಆರ್ಸಿ ಅವ್ರಿಗೆ ಹೇಳಿ ಅದು ತೆಗಿಲಾರ್ದಂಗೆ ಬಿಡೋರಿಗೆ ಮಾತಾಡಿಸಿ ಮಾಡಿಕೊಟ್ರು. ಇಂಥ ಹೋರಾಟಗಾರರು ಬಹಳ ಅಪರೂಪ. ಹೋರಾಟದ ಜೊತೆಗೆ ಸಹೋದರತ್ವದ ಭಾವನೆ ಬರ್ತದೆ. ಹುಟ್ಟು ಮತ್ತು ಸಾವು ಎರಡು ಜೀವನದಲ್ಲಿ ನಿಶ್ಚಿತವಾದಂಥವು. ಹುಟ್ಟು ಆಕಸ್ಮಿಕವಾದರೂ ಸಾಯದಂತೂ ಗ್ಯಾರಂಟಿ. ಹುಟ್ಟು ಮತ್ತು ಸಾವಿನ ಮಧ್ಯೆ ಏನು ಸಾರ್ಥಕತೆಯ ಬದುಕನ್ನು ನಾವು ಬದುಕ್ತೀವಿ, ಅದು ಮನುಷ್ಯರಿಗೆ ಎತ್ತರಕ್ಕೆ ತಗೊಂಡು ಹೋಗ್ತದೆ. ಮತ್ತು ಯುಗಾದಿ ಹಬ್ಬ ಅಂತಂತಂದರೆ ಎಲ್ಲರಿಗೂ ಹೊಸ ವರ್ಷ. ಇವತ್ತಿನ ದಿನ ಊಟದಲ್ಲಿ ಬೇರೆ ಬೇರೆ ಥರದ ಊಟ ಉಪಹಾರ ಇತ್ಯಾದಿ ಮಾಡುವಂಥದ್ದು ಒಂದು, ಅದ್ರ ಜೊತೆಗೆ ಹೊಸ ಬಟ್ಟೆ ಎಲ್ಲ ಹಾಕ್ಕೊಂಡು ಎಲ್ಲ ಕಡೆ ಹೋಗುವಂಥದ್ದು. ಒಟ್ಟಾರೆ ಹಿಂದೂ ಸಮಾಜದಲ್ಲಿ ಇದೊಂದು ಮಹತ್ವದ ಮತ್ತು ದೊಡ್ಡ ಹಬ್ಬ. ಮತ್ತು ಈ ಹಬ್ಬ ಅಂದರೆ ವರ್ಷದ ಮೊದಲನೇ ದಿನ ಪ್ರಾರಂಭ ಆಯಿತು ಅಂತಂದು ಈ ಹಬ್ಬದ ಒಂದು ಸಂದರ್ಭದಲ್ಲಿ ನಮ್ಮ ಸಾಹಿತ್ಯ ಪರಿಷತ್ತದ ಅಧ್ಯಕ್ಷ ಆದಂಥ ಮಾನ್ಯ ವಿಜಯಕುಮಾರ್ ಅವರೇ, ಮಾನ್ಯ ಸೂರ್ಯವಂಶಿ ಅವರೇ, ಮಾನ್ಯ ಭವಾನಿ ಸಿಂಗ್ ಅವರೇ, ನೆರೆದಂಥ ಎಲ್ಲ ಮಾನ್ಯರೇ ಮತ್ತು ನಮ್ಮ ಸನ್ಮಿತ್ರರಾದಂಥ ಅಮೃತ್ ಪಾಟೀಲ್ ಅವರೇ ಕ್ಷಮಿಸಬೇಕು. ಬಂದಂಥ ಎಲ್ಲ ನಮ್ಮ ಹಿಂದಿನ ಮಹಾಪೌರರು ವೆಂಕಟೇಶ್ ಸಾಹೇಬ್ರೆ ಮತ್ತು ಡಾಕ್ಟರ್ ಮೊಹಿನ್ ಅವರೇ, ಈ ಸಂದರ್ಭದಲ್ಲಿ ಬಂದಂಥ ಎಲ್ಲ ಮಾನ್ಯರಿಗೆ ನಮಸ್ಕರಿಸುತ್ತಾ, ಜೊತೆಗೆ ಬಹುಶಃ ನಾಳೆ ನಾಡಿದ್ದು ರಂಜಾನ್ ಹಬ್ಬ ಕೂಡ ಬಂದಿದೆ. ಹೀಗಾಗಿ ಇದು ಒಂದು ರೀತಿಯಿಂದ ಒಂದು ಸೌಹಾರ್ದದ ಒಂದು ಸಂಕೇತ ಅಂತ ನಾನು ಹೇಳ್ಬೋದು. ಇವತ್ತು ಯುಗಾದಿ ಮತ್ತು ರಂಜಾನ್ ನಾಳೆ ಅನೌನ್ಸ್ ಆಗ್ಬೋದು ಅಂತ ಒಂದು ನಿರೀಕ್ಷೆ ಇದೆ. ಎರಡೂ ಹಬ್ಬದ ಸಂದರ್ಭದಲ್ಲಿ ಇವತ್ತು ಕಿಟ್ಟನ್ನು ವಿತರಣೆ ಮಾಡುವಂಥದ್ದು ಅನೇಕ ವರ್ಷದಿಂದ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲರಿಗೂ, ಬಡ ಜನರೇ ಇರಲಿ, ಎಲ್ಲರಿಗೂ ಇರಲಿ ಅನುಕೂಲ ವಿಶೇಷವಾಗಿ ಬೀದಿ ವ್ಯಾಪಾರಿ ಸಂಘದ ಅಧ್ಯಕ್ಷರಾಗಿ ಅನೇಕ ವರ್ಷ ಆ ಜನಾಂಗಕ್ಕೆ ಒಳ್ಳೆ ಅಂದರೆ ಸರ್ಕಾರದ ಏನೇ ಅನುಕೂಲತೆ ದೊರಕಬೇಕು ಅದನ್ನೆಲ್ಲ ನಮ್ಮ ಸೂರ್ಯವಂಶವರು ಮಾಡ್ಕೊತ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ನಾನು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಊರಿನ ಜನತೆಗೆ ಯಾರೇ ಅದರ ಉಪಯೋಗವನ್ನು ತಗೊಳ್ತಾರೆ, ನನಗನ್ಸುತ್ತೆ
ಭಗವಂತ ಅವ್ರಿಗೆ ಹೆಚ್ಚಿನ ಆಯುಷ್ಯ ಆತ್ಮ ಕೊಡಲಿ. ಮತ್ತು ಎಲ್ಲ ನಮ್ಮ ಬೀದಿ ವ್ಯಾಪಾರಿಗಳಿಗೆ ಇವತ್ತು ಬಹಳ ಕಷ್ಟದ ಜೀವನ ಅಂತ ನಾನು ಹೇಳ್ಬೋದು. ಇಂಥ ಸಂದರ್ಭದಲ್ಲಿ 2 ಹಬ್ಬದ ಒಂದು ಸಂದರ್ಭ ಕೂಡ ಇದು ಸೇರಿ ಬಂದಿದೆ. ತಮ್ಮೆಲ್ಲರಿಗೂ 2 ಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ